ಸಪ್ತ ಸಾಗರದಾಚೆಯಲ್ಲೋ. ನಮಸ್ತೆ ಎಲ್ಲರಿಗೂ, ನಾನು ಚೆನ್ನಾಗಿದ್ದೀನಿ. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಹೌದು, ಇಂಥ ರುಚಿಕರಿಯಾದ ಅಡುಗೆ ಮಾಡಬೇಕು ಅಂತ ಹೇಳಿದ್ರೆ ಏನಿರಬೇಕು? ಒಂದು ಅಡುಗೆ ಮನೆ, ಇನ್ನೊಂದು ಅಡುಗೆ ಮಾಡೋರು. ಆಬ್ವಿಯಸ್ಲಿ ಎಲ್ಲರ ಮನೇಲೂ ಅಂಥ ಅಡುಗೆ ಮಾಡೋರು ಇದ್ದೇ ಇರ್ತಾರೆ. ದ ಸೋ ಕಾಲ್ಡ್ ಅವರ್ ಮದರ್ಸ್, ದ ಪಿಲ್ಲರ್ ಆಫ್ ದಿ ಹೌಸ್. ಸೊ ಅವ್ರಿಗಿಂತ ಶೆಫ್ ಬೇಕೇನ್ರಿ ನಿಮಗೆ? ನಿಮ್ಗೆ ಒಳ್ಳೆ ಅಡುಗೆ ಮನೆ ಕೊಟ್ಟು ಎಲ್ಲ ಬಾಕ್ಸಲ್ಲೂ ದಿನಸಿಗಳಿದ್ದು ಒಂದೊಳ್ಳೆ ಯುಟೆನ್ಸಿಲ್ಸ್ ಕೊಟ್ಬಿಟ್ರೆ ಸಾಕು ನೋಡಿ, ಎಂಥ ಅಡುಗೆ ಮಾಡ್ತಾರೆ ನಮ್ಮ ಅಮ್ಮಂದಿರು. ಸೊ ಹೌದು, ನೀವೆಲ್ಲ ಗೆಸ್ ಮಾಡಿರೋದು ಕರೆಕ್ಟು. ಇವತ್ತು ನಾನು ಎಲ್ಲಿ ಕರ್ಕೊಂಡು ಹೋಗ್ತಾಯಿದ್ದೀನಿ ನಿಮಗೆ ಅಂತ ಹೇಳಿದ್ರೆ, ಯು ಕೆಯಲ್ಲಿ ಅಡುಗೆ ಮನೆಗಳು ಹೇಗಿರುತ್ತೆ, ಆ ಅಡುಗೆ ಮನೆಗಳಲ್ಲಿ ಏನೇನಿರುತ್ತೆ ಏನೇನಿರಲ್ಲ ಅಂತ ನೋಡ್ಸೋಕ್ಕೆ ನಾನು ಇವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಿಮಗೆ ನಾನು ಕರ್ಕೊಂಡು ಹೋಗ್ತಾಯಿದ್ದೀನಿ ಇವತ್ತು ನಮ್ಮ ಮನೆ ಪುಟ್ಟ ಅಡುಗೆ ಮನೆಗೆ ನಿಮಗೆ. ಸೊ ಇಲ್ಲಿ ಏನೇನಿದೆ, ಇಲ್ಲಿ ಏನೇನು ನೀವು ಇಂಡಿಯಾದಿಂದ ಬರಬೇಕಾದ್ರೆ ತೊಗೊಬರ್ಬೇಕು ಅನ್ನೋದೆಲ್ಲ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ವೆಲ್ಕಮ್ ಟು ನಮ್ಮ ಅಡುಗೆ ಮನೆ. ಸೊ ಇಲ್ಲಿ ನೀವು ನೋಡ್ತಾ ಇರಬೇಕು ಅಂತ ಹೇಳಿದ್ರೆ, ಸೊ ದಿಸ್ ಈಸ್ ದ ಕಿಚನ್. ಇಲ್ಲಿ ನಿಮಗೆ ಅಡುಗೆ ಮನೆಗಳು ಎರಡು ಥರ ಇರುತ್ತೆ. ಅಂದರೆ ಇಟ್ ವಿಲ್ ಬಿ ಎ ರೆಕ್ಟ್ಯಾಂಗ್ಯುಲರ್ ಟೈಪ್. ಈ ಕಡೆ ಆ ಕಡೆ ನಿಮಗೆ ಕಬರ್ಡು ಸ್ಲ್ಯಾಬ್ಗಳಿರುತ್ತೆ. ಆ ಕಡೆ ನಿಮಗೆ ಡೈನಿಂಗ್ ಟೇಬಲ್, ಸೊ ಆನ್ ದ ಅದರ್ ಪಾರ್ಟ್ ಆಫ್ ದಿ ಹೌಸ್ ಇರುತ್ತೆ. ಇಲ್ಲ ಅಂದರೆ ನಾನು ನೋಡಿರೋ ಪ್ರಕಾರ ಎಲ್ ಶೇಪ್, ಲೈಕ್ ಹೌ ಇನ್ ನಮ್ಮ ಇಂಡಿಯನ್ ಹೌಸಸಲ್ಲೂ ಇರುತ್ತಲ್ಲ ಎಲ್ ಶೇಪ್ ಓಪನ್ ಕಿಚನ್. ಸೊ ಆ ಥರ ಕಿಚನ್ನು ಇರುತ್ತೆ. ಸೊ ಇಲ್ಲಿ ನಾನು ಕಿಚನ್ನ ನೀವು ನೋಡಿದ್ರೆ ನಾನೇನು ಅಂಥ ಲೈಕ್ ಕಬಾರ್ಡು ಅಂಥದ್ದೆಲ್ಲ ನೋಡಿದ್ರೆ ನೀವು ಏನು ಐ ಡಿಡ್ಂಟ್ ಫೀಲ್ ಸೊ ಮಚ್ ಡಿಫ್ರೆನ್ಸ್. ನಿಮಗೆಲ್ಲ ನಮ್ಮ ಇಂಡಿಯನ್ ಮನೆಗಳಲ್ಲಿ ಏನೇನಿರುತ್ತೋ ಸೊ ಅದೇ ಥರ 2 ಕಪಾಟ್ಗಳಿರುತ್ತೆ, ಚಿಮ್ನಿ ಇರುತ್ತೆ, ಸ್ಟವ್ ಇರುತ್ತೆ, ಆಮೇಲೆ ನಿಮಗೆ ಇಲ್ಲಿ ಸಿಂಕ್ ಇರುತ್ತೆ. ಸೊ ಇದು ಬಿಟ್ಟು ಏನು ಡಿಫ್ರೆನ್ಸ್ ನನಗೆ ಅನಿಸಿದೆ ಅಂತ ಹೇಳಿದ್ರೆ, ಇದನ್ನು ನೀವು ಇಲ್ಲಿ ಕುಕ್ಕರ್ ಅಂತ ಕರೀತಾರೆ. ಸೊ ಈ ಕುಕ್ಕರ್ ಇರುತ್ತೆ. ಆಮೇಲೆ ಅಡುಗೆ ಮನೇಲಿ ನೋಡ್ಬೋದು ನಿಮಗೆ ವಾಷಿಂಗ್ ಮಿಷಿನನ್ನು ನಿಮಗೆ ಅಡುಗೆ ಮನೆಯಲ್ಲೇ ಇಟ್ಟಿರ್ತಾರೆ. ಆ್ಯಂಡ್ ರೆಫ್ರಿಜರೇಟರ್. ಸೊ ನಿಮಗೆ ಈ ರೆಫ್ರಿಜರೇಟರ್ ಆ್ಯಂಡ್ ಇದು ಏನು ವಾಷಿಂಗ್ ಮಿಷಿನ್ ಆ್ಯಂಡ್ ದಿಸ್ ಕುಕ್ಕರ್ ಈಸ್ ಕಾಲ್ಡ್ ವೈಟ್ ಗೂಡ್ಸ್ ಅಂತ ಕರೀತಾರೆ ಇಲ್ಲಿ. ಸೊ ನೀವು ಯಾವುದೇ ಮನೆಗೆ ಹೋಗಬೇಕಾದ್ರೂ ನಿಮಗೆ ಈ ಥರ ವೈಟ್ ಗೂಡ್ಸ್ ಇರಲೇಬೇಕು. ನಿಮಗೆ ಅಂದರೆ ಒಂದೊಂದು ಮನೆಗೆ ನಿಮಗೆ ವಿತೌಟ್ ವೈಟ್ ಗೂಡ್ಸ್ ಅಂತಲೂ ಸಿಗುತ್ತೆ. ಬಟ್ ನೀವು ಆ ಥರ ಮನೆಗಳ್ಗೆ ಹೋದರೆ ಈ ಥರ ಕುಕ್ಕರು, ವಾಷಿಂಗ್ ಮಿಷಿನು, ಫ್ರಿಜ್ ಎಲ್ಲ ತೊಗೊಳೋದು ತುಂಬ ಕಷ್ಟ ಇದೆ. ಸೊ ನಿಮ್ಗೆ ಯಾರಾದ್ರು ಯು ಕೆಯಲ್ಲಿ ಮನೆ ತೊಗೋಬೇಕು, ಮನೆ ಬಾಡಿಗೆ ಮನೆಗೆ ಬರಬೇಕು, ನೀವು ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂದರೆ ಗೋ ಫಾರ್ ಎ ಹೌಸ್ ವಿತ್ ದಿಸ್ ವೈಟ್ ಗೂಡ್ಸ್, ದಟ್ ಈಸ್ ಅ ಕುಕ್ಕರ್ ಆ್ಯಂಡ್ ವಾಷಿಂಗ್ ಮಿಷಿನ್ ಆ್ಯಂಡ್ ಅ ರೆಫ್ರಿಜರೇಟರ್. ಸೊ ಇದು ನಿಮ್ಮ ಕುಕ್ಕರ್ ಅಂತ ನಾನು ಅದೇನು ಹೇಳಬೇಕು ಅಂತ ನಿಮ್ಗೆ ಹೇಳ್ತೀನಿ ಅಂತ ಹೇಳಿದ್ರೆ, ನಾನು ಇಲ್ಲಿ ಯು ಕೆಗೆ ಬಂದಾಗ ತುಂಬ ಮನೆಗಳು ನೋಡಿದ್ರಿ, ಯಾವ ಮನೆ ನಮ್ಗೆ ಇಷ್ಟ ಆಗುತ್ತೆ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಸೊ ಅಲ್ಲೆಲ್ಲ ನನಗೆ ಡ್ಯೂ ವಾಂಟ್ ಎ ಹೌಸ್ ವಿತ್ ಎ ಕುಕ್ಕರ್ ಅಂತ ಹೇಳೋರು. ನಾನು ಏನಪ್ಪ ಇವ್ರು ಹಿಂಗೆ ಅಂತ ಇದ್ದಾರೆ, ನಾನು ಇಂಡಿಯಾಯಿಂದಲೇ ನಾನು ಕುಕ್ಕರ್ ತೊಗೊಂಬಂದಿದ್ದೀನಿ ಅಂತ ಹೇಳಿದೆ. ಒಂದು ಕಾನ್ವರ್ಸೇಷನ್ ನನಗೂ ಹೇಳಿಬಿಟ್ಟೆ, ನೋ ಐ ಬ್ರಾಟ್ ಕುಕ್ಕರ್ ಫ್ರಮ್ ಇಂಡಿಯಾ, ಐ ಡೋಂಟ್ ವಾಂಟ್ ಕುಕ್ಕರ್ ಅಂತ. ಅವರು ಹೌ ಕ್ಯಾನ್ ಯು ಗೆಟ್ ಎ ಕುಕ್ಕರ್ ಫ್ರಮ್ ಇಂಡಿಯಾ ಅಂತ ಹೇಳಿದ್ರು. ಆವಾಗ ನನಗೆ ಗೊತ್ತಾಯಿತು, ಸೊ ದಿಸ್ ಈಸ್ ಕಾಲ್ಡ್ ಎ ಕುಕ್ಕರ್. ಅಂದರೆ ನಿಮಗೆ ಸ್ಟವ್ ಇರುತ್ತೆ, ಇಲ್ಲಿ ಓವನ್ ಇರುತ್ತೆ. ಸ್ಟವ್ ಅಲಾಂಗ್ ವಿತ್ ದ ಓವನ್ ಈಸ್ ಕಾಲ್ಡ್ ಎ ಕುಕ್ಕರ್ ಹಿಯರ್. ಸೊ ಇದು ಹೇಗೆ ಆಪ್ರೇಟ್ ಮಾಡ್ತೀರಾ ಅಂದರೆ, ಇದೆಲ್ಲ ನಿಮಗೆ ಎಲೆಕ್ಟ್ರಿಕ್ ಸ್ಟವ್. ಸೊ ನಿಮಗೆ ಮೇನ್ ಸ್ವಿಚ್ ಆನ್ ಮಾಡಿದ್ರೆ ಇದು ಹೀಟ್ ಆಗುತ್ತೆ. ನನಗೂ ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ 1-2 ಸತಿ ಭಯ ಆಗ್ತಾಯಿತ್ತು, ಹೆಂಗೆ ಯೂಸ್ ಮಾಡೋದು ಏನು ಅಂತ ಹೇಳ್ಬಿಟ್ಟು. ಈ ಸಾಮಾನ್ಯ ನಮ್ಮ ಇಂಡಿಯಾನಲ್ಲೂ ಇವಾಗ ತುಂಬ ಜನ ಈ ಎಲೆಕ್ಟ್ರಿಕ್ ಕುಕ್ಕರ್ ಮಾಡ್ತಾಯಿದೆ, ನೋಡ್ತಾ ಇದ್ದೀರಾ ನೀವು. ಹೀಟ್ ಬರ್ತಾ ಇದೆ, ಬೇಗ ಹೀಟ್ ಆಗಿಬಿಡುತ್ತೆ ನಿಮಗೆ. ಸೊ ಅದೇ ಥರ ನಿಮಗೆ 4 ಬರ್ನಲ್ಗೂ ನಿಮಗೆ 4 ಆಪ್ರೇಟಿವ್ ಇದಿರುತ್ತೆ. ಸೊ ನೀವು ಇವಾಗ ನೋಡಿದ್ರೆ ಇನ್ನೊಂದು ಹಂಗೆ ಆನ್ ಆಗುತ್ತೆ. ಸೊ ಈಸಿ 4 ಇದರಲ್ಲೂ ಮಾಡ್ಕೊಂಡು ನೋಡಿ. ಇವಾಗ ಇದು ಆಪ್ರೇಟ್ ಆಗ್ತಾಯಿದೆ. ಸೊ ಈ ಥರ ನಿಮಗೆ ಆಪ್ರೇಟ್ ಫಸ್ಟ್ 2 ದಿನ ನಿಮ್ಗೆ ಬಂದಾಗ ಸ್ವಲ್ಪ ಇದಾಗುತ್ತೆ, ನಾವು ಗ್ಯಾಸ್ ಕುಕ್ಕರಲ್ಲಿ ಬೇಗ ಅಡುಗೆ ಮಾಡಿ ಬಟ್ ಗೋಯಿಂಗ್ ಫಾರ್ವರ್ಡ್ ಯು ವಿಲ್ ಗೆಟ್ ಯೂಸ್ ಟು ಇಟ್. ಅದ್ರ ಜೊತೆಗೆ ಈ ಓವನ್, ನನಗೆ ಈ ಓವನ್ ತುಂಬ ಯೂಸ್ಫುಲ್ ಅನಿಸ್ತು. ಐ ಆಮ್ ನಾಟ್ ವೆರಿ ಶ್ಯೂರ್ ಎಲ್ಲ ಇದರಲ್ಲೂ ಇಂಡಿಯಾದಲ್ಲಿ ಈ ಥರದ್ದು ಇವಾಗ ಸಿಗ್ತಾ ಇದೆ ಅಂತ. ಸೊ ಇದರಲ್ಲಿ ನಿಮಗೆ ಇದನ್ನು ಅಷ್ಟೇ, ನಾನು ಬಂದು 1 ತಿಂಗಳು ನಾನು ಯೂಸೇ ಮಾಡಿರಲಿಲ್ಲ, ಹೇಗೆ ಯೂಸ್ ಮಾಡೋದು ಏನು ಅಂತ ಗೊತ್ತಿಲ್ದಿರ ಅಂತ. ಬಟ್ ಇಟ್ ಈಸ್ ವೆರಿ ಯೂಸ್ಫುಲ್. ಏನಕ್ಕೆ ಅಂದರೆ ಇಲ್ಲಿ ಫ್ರೋಝನ್ ಫುಡ್ಗಳಿಗೆ ತುಂಬ ಜನ ಡಿಪೆಂಡ್ ಆಗಿರ್ತಾರೆ. ಅಂದರೆ ಪಿಜ್ಜಾ, ಫ್ರೆಂಚ್ ಫ್ರೈಸ್ ಏನೇ ಅವ್ರು ತೊಗೊಂಬಂದ್ರೂ ಇದರೊಳಗಡೆ ಹೀಟ್ ಮಾಡ್ಕೊತಾರೆ, ತಿಂದ್ಬಿಡ್ತಾರೆ. ಸರಿ ನೋಡಿ ಹೇಗಿದೆ ನಿಮಗೆ. ಸೊ ಇದರಲ್ಲಿ ನಿಮಗೆ ಹೇಗೆ ಆಪ್ರೇಟ್ ಮಾಡೋದು ಅಂತ ನಾನು ತೋರಿಸ್ತೀನಿ.
ಇಲ್ಲಿ ನಿಮಗೆ 3 ಥರ ಇದಿರುತ್ತೆ. ಸೊ ಒನ್ ಈಸ್ ಫಾರ್ ಟೆಂಪರೇಚರ್. ಸೊ ನಿಮಗೆ ಇದು ಮಾಡಿದ್ರೆ ನಿಮಗೆ ಟೆಂಪರೇಚರ್ ರೀಡಿಂಗ್ಸ್ ತೋರಿಸುತ್ತೆ. ಜೊತೆಗೆ ಇಲ್ಲಿ ಟೈಮರ್, ನಿಮಗೆ ಯಾವ ಫುಡ್ಡು ಎಷ್ಟು ಟೈಮಲ್ಲಿ ಕುಕ್ ಆಗುತ್ತೆ ಅಂತ ಗೊತ್ತಾದರೆ 10 ಮಿನಿಟ್ಸ್, 20 ಮಿನಿಟ್ಸ್, 30 ಮಿನಿಟ್ಸ್. ಸೊ ಇದು ನಿಮ್ಮ ಟೈಮರ್ ಇದ್ದಂಗೆ ನೀವು 10 ಮಿನಿಟ್ಸ್ಗೆ ಇದು ಆಟೋಮೆಟಿಕಲಿ ಆಫ್ ಆಗಿಬಿಡುತ್ತೆ. ನೀವು ಸೌಂಡ್ ಕೇಳಿಸ್ತಾ ಇರ್ಬೋದು. ಸೊ ಇದು ಯಾವಾಗ 10 ಮಿನಿಟ್ಸ್ ಕಂಪ್ಲೀಟ್ ಆದಮೇಲೆ ಆಫ್ ಆಗುತ್ತೆ. ಸೊ ಇದರಲ್ಲಿ ನಿಮಗೆ ಹೀಟ್ ಆಗಬೇಕು ಅಂದರೆ ಲೈಟ್ ಇರಬೇಕು. ಆಮೇಲೆ ಎರಡೂ ಇಲ್ಲಿ ನೋಡಿದ್ರೆ ನೀವು 2 ಕಡೆ ಇರುತ್ತೆ. ಸೊ ಇನ್ನೊಂದು ಕಡೆ ಇದೊಂದು ಕಡೆ ಎರಡೂ ಹೀಟ್ ಆಗಬೇಕಾ, ವಿತ್ ಫ್ಯಾನ್ ಅಂತ ಹೇಳ್ಬಿಟ್ಟು ತುಂಬ ಆಪ್ಷನ್ಸ್ಗಳಿರುತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ ಐ ವಿಲ್ ಗೋ ವಿತ್ ದಿಸ್. ಆ್ಯಂಡ್ 10 ಮಿನಿಟ್ಸ್ 20 ಮಿನಿಟ್ಸ್ ನಿಮ್ಗೆ ಕೊಟ್ಟರೆ ನೋಡಿ ಲೈಟ್ ಆನ್ ಆಗಿದೆ. ಸೊ ಈ ಥರ ಯೂಸ್ ಮಾಡೋದು. ಸೊ ಇದು ಇಟ್ ಈಸ್ ವೆರಿ ಗುಡ್. ನಿಮ್ಗೆ ಏನಾದ್ರು ಬೇಗ ಯೂಸ್ ಮಾಡ್ಕೊಂಡ್ರೆ ನನಗೆ ಇದು ಇಷ್ಟ ಆಯಿತು. ಸೊ ಅದು ಬಿಟ್ಟರೆ ನಿಮಗೆ ಇಲ್ಲಿ ಇನ್ನೆಂತ ಆರಾಮಾಗಿ ನಿಮಗೆ ಚಿಮ್ನಿ ಇದು ಕಂಪ್ಲೀಟ್ಲಿ ಸೇಮ್. ನಮಗೆ ನಮ್ಮ ಇಂಡಿಯಾದಲ್ಲಿ ಏನು ಚಿಮ್ನಿ ಬರುತ್ತೆ ನನಗೇನು ಅಷ್ಟು ಡಿಫ್ರೆನ್ಸ್ ಗೊತ್ತಾಗಿಲ್ಲ. 1 2 3 ಇರುತ್ತೆ. ನೀವು ಆಫ್ ಮಾಡ್ಕೊತೀರಾ. ಸೊ ಅದು ಬಿಟ್ಟರೆ ನಿಮಗೆ ಮಾಮೂಲಿ ಕಬಾರ್ಡ್ಗಳು ಅದ್ರಲ್ಲಿ ಇಟ್ಕೋಬೋದು. ಇಲ್ಲಿ ನೋಡಿದ್ರೆ ನಾನು ನಿಮಗೆ ನಮ್ಮ ಮನೇಲಿ ನಿಮಗೆ ಎಲ್ಲ ಥರದ ಇಂಡಿಯನ್ ಗ್ರಾಸರೀಸು ನಿಮ್ಗೆ ಇರುತ್ತೆ. ಸೊ ಆ್ಯಂಡ್ ಇನ್ನೊಂದೇನು ಯೂಸ್ಫುಲ್ ಅಂತಂದರೆ ನಾವು ಅಲ್ಲಿಂದ ಬರ್ಬೇಕಾದ್ರೆ ಎಲ್ಲ ಡಬ್ಬ ಇದು ಎಲ್ಲ ತೊಗೊಂಬರೋಕ್ಕಾಗಲ್ಲ. ದಿಸ್ ಇಸ್ ಒನ್ ಆಫ್ ದ ಯೂಸ್ಫುಲ್ ವಿಚ್ ವಿ ಕ್ಯಾನ್ ಡೂ. ಸೊ ಇಲ್ಲಿ ಈ ಥರ ಬಾಕ್ಸ್ ಅಂದರೆ ಯೋಗರ್ಟ್ ಬಾಕ್ಸ್ ಅಂತ ಹೇಳ್ತೀವಿ ನಾವು. ಮೊಸರು ಇದನ್ನು ತರುವಾಗ ಇಲ್ಲೆಲ್ಲ ಮೊಸರೆಲ್ಲ ಈ ಥರ ಕೊಡ್ತಾರೆ. ಸೊ ನೀವು ಆ ಬಾಕ್ಸ್ನ ಏನಕ್ಕೆ ಬಿಸಾಕೋದು ಅಂತ ಹೇಳಿದ್ರೆ ನೀವು ಈ ಥರ ಬಾಕ್ಸಲ್ಲಿ ಏನಾದ್ರು ಈ ಥರ ದಿನಸಿಗಳನ್ನ ತೆಗೆದಿಟ್ಕೋಬೋದು. ಸೊ ಅದು ಬಿಟ್ಟರೆ ಇನ್ನೇನು ಡಿಫ್ರೆನ್ಸ್ ಅನಿಸಿಲ್ಲ. ಇಲ್ಲಿ ಎಲ್ಲರೂ ನನಗೆ ಹೇಳ್ತಾರೆ, ನೀವು ಅಡುಗೆ ಮಾಡುವಾಗ ಚಪಾತಿ ಏನಾದ್ರು ಬೇಯಿಸೋವಾಗ ಅಲ್ಲೊಂದು ಅಲಾರಾಮ್ ಇರುತ್ತಂತೆ, ಅಲಾರಾಮು ಕುಯ್ ಅಂತ ಸೌಂಡ್ ಬರುತ್ತಂತೆ, ನಾವು ಚಪಾತಿ ಮಾಡೋಕ್ಕಾಗಲ್ವಾ ಅಂತ ಎಷ್ಟೊಂದು ಜನ ಕೇಳ್ತಾ ಇರ್ತಾರೆ. ಹೌದು. ಸೊ ದಿಸ್ ಈಸ್ ದ ಅಲಾರಾಮ್. ನೋಡ್ಬೋದು ನೀವು. ಇಂಥರ ಅಲಾರಾಮು ಎಲ್ಲರ ಮನೆ ಎಲ್ಲ ಕಿಚನಲ್ಲೂ ಇದ್ದೇ ಇರುತ್ತೆ. ಸೊ ಏನು ಭಯ ಬಿಡ್ಬೋದಾ, ಪ್ಯಾನಿಕ್ ಆಗ್ಬೋದಾ ಅಂತ ಇಲ್ಲ ಅಂದರೆ ಹೌದು. ಈ ಥರ ನೀವು ಯಾವಾಗಾದ್ರು ಜಾಸ್ತಿ ಉರಿಲಿ, ಇವಾಗ ಚಪಾತಿ ತುಂಬ ಹೊಗೆ ಬಂತು ಅಂತ ಹೇಳಿದ್ರೆ ಈ ಅಲಾರಾಮು ಆಟೋಮೆಟಿಕ್ಕಾಗಿ ಆನ್ ಆಗುತ್ತೆ. ಯು ವಿಲ್ ಗೆಟ್ ಎ ಬಝರ್ ಇನ್ ದಟ್. ಪ್ಯಾನಿಕ್ ಆಗೋದು ಬೇಡ. ಫಸ್ಟ್ ಆಫ್ ಆಲ್ ಮೇಕ್ ಶೋರ್ ನೀವು ಚಪಾತಿ ಏನಾದ್ರು ಮಾಡ್ತಾ ಇರಬೇಕು ಅಂತ ಹೇಳಿದ್ರೆ ಈ ಚಿಮ್ನಿ ಆನ್ ಆಗಿರುತ್ತೆ ಅಂತ. ಆಮೇಲೆ ತುಂಬ ಹೊಗೆ ಬರ್ಸ್ಬೇಡಿ. ನಿಮ್ಗೇನಾದ್ರು ಅನಿಸ್ತಾ ಇದೆ ನಾನು ತುಂಬ ಓವರ್ ಹೀಟ್ ಮಾಡ್ತಾ ಇದ್ದೀನಿ ಏನೋ ಅಂತ ಹೇಳಿದ್ರೆ ಜಸ್ಟ್ ಸ್ಟಾಪ್ ಇಟ್. ಆಮೇಲೆ ಏನಾದ್ರು ಅಕಸ್ಮಾತಾಗಿ ಈ ಅಲಾರಾಮ್ ಆನ್ ಆದ್ರೂ ಜಸ್ಟ್ ಓಪನ್ ಆಲ್ ದ ವಿಂಡೋಸ್. ಸೊ ನಿಮಗೆ ವಿಂಡೋಸು ಡೋರ್ ಏನಾದ್ರು ಇದೆ ಜಸ್ಟ್ ಹೋಗಿ ಆ ರೂಮಿಂದ ಆಚೆ ಕಡೆ ಹೋಗಬೇಕು. ಸೊ ಇಟ್ ವಿಲ್ ಆಟೋಮೆಟಿಕಲಿ ಸ್ಟಾಪ್. ಮೋರ್ ದೆನ್ 10 ಮಿನಿಟ್ಸ್ 15 ಮಿನಿಟ್ಸ್ ಇದು ಬಜರ್ ಬರ್ತಾ ಇದೆ ಅಂತ ಹೇಳಿದ್ರೆ ಫೈರ್ ಇಂಜಿನಿಯವರು, ಅಕ್ಕಪಕ್ಕ ಮನೆಯವರು ಎಲ್ಲರೂ ಬರ್ತಾರೆ. ಸೊ ಫೈರ್ ಇಂಜಿನಿಯರು ನಿಮಗೆ ಒಳ್ಳೆ ಥರ ಫೈನೂ ಹಾಕ್ತಾರೆ. ಸೊ ಮೇಕ್ ಶೂರ್. ನಾನು ಇದನ್ನು 2 ಸತಿ ಕೈ ಅನಿಸಿದ್ದೀನಿ. ಅಲಾರಾಮ್ ನಾನು ಚಪಾತಿ ಮಾಡುವಾಗ ನಾನು ಈ ಮನೇಲಲ್ಲ, ಹಳೆ ಮನೇಲಿ ಬಜರ್ ಆನ್ ಆಗಿದೆ. ಬಟ್ ವಿತಿನ್ 10 ಮಿನಿಟ್ಸ್ ಇಟ್ ಗಾಟ್ ಸ್ಟಾಪ್ಡ್. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳಿದ್ರೆ ನಾವು ಇಲ್ಲಿ ಈ ಇಂಡಿಯಾದಿಂದ ಬರೋವಾಗ ಏನಾದ್ರು ಇಂಪಾರ್ಟೆಂಟ್ ವಸ್ತು ತರಬೇಕಾ, ಇಲ್ಲಿ ಅದು ಸಿಗಲ್ವಾ ಅಂತ ಏನೋ ತುಂಬ ಕ್ವಶನ್ಸ್ಗಳಿದೆ. ಸೊ ನಾನು ಇದರಲ್ಲಿ ಅದು ನಿಮ್ಗೆ ತೋರಿಸ್ಬೇಕು ಅಂತ ಇದ್ದೀನಿ. ಸೊ ದ ಮೇನ್ ಥಿಂಗ್ ಈಸ್ ಲೈಕ್ ಅ ಕುಕ್ಕರ್. ಸೊ ಇಲ್ಲಿ ಯಾರಾದ್ರು ಬರಬೇಕು ಅಂದ್ಕೊಂಡಿದ್ರೆ ಲೈಕ್ ಸ್ಟಡೀಸ್ಗಾಗಲಿ ಇಲ್ಲ ವರ್ಕ್ಗಾಗಲಿ ಯಾರಾದ್ರು ಬರಬೇಕು ಅಂದರೆ ಪ್ಲೀಸ್ ಮೇಕ್ ಶೋರ್ ಯು ಆರ್ ಗೆಟಿಂಗ್ ಒನ್ ಕುಕ್ಕರ್. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಕುಕ್ಕರು ಸಿಗುತ್ತೆ, ಆದರೆ ನಮ್ಮ ಥರದ ಇದು ಕುಕ್ಕರ್ ಸಿಗಲ್ಲ. ಆಮೇಲೆ ನಮ್ಮ ಇಲ್ಲಿ ಅಮೆಝಾನು, ಇಂಡಿಯನ್ ಸ್ಟೋರ್ದಲ್ಲಿ ನಮ್ಮ ಥರ ಎಲ್ಲ ಯುಟೆನ್ಸಿಲ್ಸು ಸಿಗುತ್ತೆ. ಬಟ್ ಸ್ವಲ್ಪ ಕಾಸ್ಟ್ಲಿ ಆಗಿರುತ್ತೆ. ನಾವಿಲ್ಲಿ ಬರ್ತಾ ಇರೋದೇ ಒಂದು ವಿದ್ಯಾಭ್ಯಾಸಕ್ಕೆ, ಇಲ್ಲ ಅಂದರೆ ಆ ಕೆಲಸದಲ್ಲಿ ಸೇವಿಂಗ್ ದ ಮನಿ. ಸೊ ದಟ್ ಈಸ್ ಅವರ್ ಮೇನ್ ಇದಿರುತ್ತೆ. ಸೊ ಆ ಥರದಲ್ಲೂ ಯಾಕೆ ಇಲ್ಲಿ ಡಬಲ್ ದುಡ್ಡು ಕೊಡಬೇಕು ಅಂತ ಹೇಳಿದ್ರೆ ನೀವು ಯು ಪ್ಲೀಸ್ ಗೆಟ್ ಎ ಕುಕ್ಕರ್. ನೀವು ಮನೆ ಬರ್ತಾ ಇದ್ದೀರಾ ಅಂತ ಹೇಳಿದ್ರೆ. ಸೊ ಅದು ಬಿಟ್ಟರೆ ತವ. ಸೊ ದೋಸೆ ತವ, ಇಲ್ಲಿನ ದೋಸೆ ತವ ನಿಮಗೆ ಒಂದು ಸ್ವಲ್ಪ ತಿಕ್ಕಾಗಿರುತ್ತೆ, ಈ ಥರ ತೆಳ್ಳಗಿರಲ್ಲ, ಸ್ವಲ್ಪ ದಪ್ಪಗೆ ಬರುತ್ತೆ. ಸೊ ಅದರಲ್ಲಿ ಸ್ವಲ್ಪ ದೋಸೆ ಬೇಗ ಗರಿಗರಿಯಾಗಿ ಬರೋಕ್ಕಾಗಲ್ಲ. ನಾವು ನಿಮ್ಗೆ ಗೊತ್ತಲ್ಲ, ನಾವು ಬೆಂಗಳೂರವರು ದೋಸೆ ಪ್ರಿಯರು, ನಮ್ಮ ಮಸಾಲೆ ದೋಸೆ ಎಲ್ಲ ಇರಲೇಬೇಕು ವೀಕ್ಲಿ ಒನ್ಸ್ ಅದು. ಸೊ ಆ ಥರದಲ್ಲಿ ಈ ಥರ ಇದರ ಒಂದು ಪ್ಯಾನ್ ತೊಗೊಂಬನ್ನಿ, ಹೆಲ್ಪ್ ಆಗುತ್ತೆ. ಅದು ಬಿಟ್ಟರೆ ಈ ನಾನ್ ಸ್ಟಿಕ್ ಪ್ಯಾನು ಲೈಕ್ ಎಣ್ಣೆಯಲ್ಲಿ ಒಗ್ಗರಣೆ ಹಾಕೋಕ್ಕೆಲ್ಲ ಅಂಥವೆಲ್ಲ ಇಲ್ಲಿ ಸಿಗುತ್ತೆ. ನಾಟ್ ಟು ವರಿ ಮಚ್. ಮೇನ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ಮಿಕ್ಸಿ. ಮೇಕ್ ಶೋರ್ ಯು ಆರ್ ಗೆಟಿಂಗ್ ಎ ಮಿಕ್ಸಿ ಫ್ರಮ್ ಹಿಯರ್. ಇಲ್ಲಿ ಮಿಕ್ಸಿ ಸಿಗುತ್ತೆ, ಅದು ಸ್ಮಾಲ್ ಥರ ನಾವು ಜ್ಯೂಸ್ ಮಾಡ್ಕೊತೀರಿ, ಇಲ್ಲಾಂದರೆ ಏನಾದ್ರು ಮಸಾಲ ಗ್ರೈಂಡ್ ಮಾಡ್ಕೊಬೋದಲ್ಲ, ಆ ಥರ ಮಿಕ್ಸಿಗಳು ಇಲ್ಲೂ ಸಿಗುತ್ತೆ. ಆದರೆ ಈ ಥರ ಮಿಕ್ಸಿ ಇಟ್ ಈಸ್ ವೆರಿ ಗುಡ್. ನಾವು ಹೇಳಿದ್ನಲ್ಲ, ಈ ದೋಸೆ ಮಾಡಬೇಕು ಅಂದರೆ ನೀವು ದೋಸೆ ರುಬ್ಬಕ್ಕೆ ಮಿಕ್ಸಿ ಇರಲೇಬೇಕು. ಸೊ ಗ್ರೈಂಡರ್ ಅಂತೂ ತೊಗೊಂಬರೋಕ್ಕಾಗಲ್ಲ, ಬಟ್ ಗೆಟ್ ಎ ಮಿಕ್ಸಿ. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ ಆ ಮಿಕ್ಸಿ ಒಳಗಡೆ ನಿಮಗೆ ಈ ಇದಿರುತ್ತಲ್ಲ
ಬ್ಲೇಡ್. ಆ ಬ್ಲೇಡ್ ಒಂದು ಸ್ಪೇರ್ ತೊಗೊಂಬಂದಿರಿ, ಯಾಕಂದರೆ ಯಾವಾಗಾದ್ರೂ ಇದು ಕಟ್ ಆಗ್ಬೋದು. ಸೊ ಈ ಥರ ಇದನ್ನೆಲ್ಲ ಒಂದೆರಡು ಸ್ಪೇರ್ ತೊಗೊಂಬಂದಿದ್ರೆ ನಿಮ್ಗೆ ಯೂಸ್ ಆಗುತ್ತೆ. ಸೊ ನಮಗೂ ರೀಸೆಂಟ್ಲಿ ಇದು ಕಟ್ ಆಯಿತು. ತುಂಬ ನಾನು ತುಂಬ ಸ್ಟ್ರಗಲ್ ಮಾಡಿದೆ, ಒಂದೆರಡು ದಿನ ದೋಸೆ ಹಿಟ್ಟಾಕೋಕ್ಕೆ. ಬಟ್ ಐ ಗೆಟ್ ಇಟ್ ಫ್ರಮ್ ಇಂಡಿಯಾ. ಅದ್ರ ಜೊತೆಗೆ ಇಡ್ಲಿ ಸ್ಟ್ಯಾಂಡ್ ಕೂಡ. ಸೊ ಇಲ್ಲಿ ಇಡ್ಲಿ ಸ್ಟ್ಯಾಂಡು ಸಿಗಲ್ಲ ನಿಮಗೆ. ತಟ್ಟೆ ಇಡ್ಲಿ ಬೇಕಾ, ಗುಂಡು ಇಡ್ಲಿ ಬೇಕಾ ಅಂತ ಮೇಕ್ ಶೋರ್ ಯು ಆರ್ ಗೆಟಿಂಗ್ ಎನ್ ಇಡ್ಲಿ ಸ್ಟ್ಯಾಂಡ್. ಆಮೇಲೆ ಅದು ಬಿಟ್ಟರೆ ಇದು ಏನಂತಾರೆ, ಲಟ್ಟಣಿಗೆ ಪುರಾಣ. ನನ್ನ ಕನ್ನಡ ಒಂದು ಲೆಸನ್ ಇತ್ತು, ಲಟ್ಟಣಿಗೆ ಪುರಾಣ ಅಂತ. ಸೊ ಈ ಲಟ್ಟಣಿಗೆನ ತೊಗೊಂಬನ್ನಿ. ಯಾಕೆ ಅಂತ ಹೇಳಿದ್ರೆ ನಾವು ಹೆಂಗಸರು ಗೊತ್ತಲ್ಲ, ನಾವು ಯಾವುದ್ರಲ್ಲಿ ಕಾಂಪ್ರಮೈಸ್ ಆದರೂ ಅಡುಗೆ ಮನೇಲಿ ಮಾತ್ರ ಕಾಂಪ್ರಮೈಸೇ ಇಲ್ಲ. ಚೆನ್ನಾಗಿ ಅಡುಗೆ ಬೇಕಾ, ನಮಗೆಲ್ಲ ವಸ್ತು ಬೇಕು. ಸೊ ಅಂಥದ್ರಲ್ಲಿ ಈ ಥರದ್ದು ಸಿಗುತ್ತೆ, ಸಿಗಲ್ಲ ಅಂತ ಇಲ್ಲ. ಆದರೆ ನಿಮ್ಗೆ ಏನಂತ ಹೇಳಿದ್ರೆ ಈ ರೋಲರ್ ಇರುತ್ತಲ್ಲ, ಇದು ತುಂಬ ದಪ್ಪಗಿರುತ್ತೆ. ಸೊ ಹಂಗೆ ದಪ್ಪಗಿದ್ರೆ ನಮಗೆ ಅಡುಗೆ ಅದು ನೀಟಾಗಿ ಅರಿಯೋಕ್ಕಾಗಲ್ಲ, ಆಮೇಲೆ ವೆಯ್ಟ್ ಬರುತ್ತೆ ಅನ್ನೋದಕ್ಕೆ. ಸೊ ಗೆಟ್ ಇಟ್ ಫ್ರಮ್ ಇವೆಲ್ಲ ಏನು ನಿಮಗೆ ನಮಗೆ 23 kg 2 ಬ್ಯಾಗ್ ಕೊಡ್ತಿರೋದ್ರಿಂದ ಏನು ಬಟ್ಟೆಗಳು ಬಿಟ್ಟು ಈ ಥರದ್ದೊಂದೆರಡು ವೆರಿ ಎಸೆನ್ಷಿಯಲ್ ತೊಗೊಂಬಂದರೆ ನಿಮಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಅದ್ರ ಜೊತೆಗೆ ಇದು ವೆರಿ ಎಸೆನ್ಷಿಯಲು. ಇದು ತೊಗೊಂಬಂದರೆ ನಿಮ್ಗೆ ಒಳ್ಳೇದಾಗುತ್ತೆ. ಅದು ಬಿಟ್ಟರೆ ನಿಮಗೆ ಒಬ್ಬೊಬ್ಬರಿಗೆ ನಮ್ಮ ಕಡೆ ಏನೋ ಇದ್ದೇ ಇರುತ್ತೆ. ನಾನು ಏನೋ ವಿ ಗಾಟ್ ಯೂಸ್ ಟು ಇಟ್ ಅಲ್ವಾ, ಸ್ಟೀಲ್ ತಟ್ಟೆಯಲ್ಲಿ ಊಟ ಮಾಡುವಂಥದ್ದು ನಮ್ಗೆ ಅಭ್ಯಾಸ ಆಗ್ಬಿಟ್ಟಿದೆ. ಸೊ ಸ್ಟೀಲ್ ತಟ್ಟೆ, ಇಲ್ಲಿ ಸ್ಟೀಲ್ ತಟ್ಟೆನ ತುಂಬ ಮಿಸ್ ಮಾಡ್ಕೊತೀರಾ. ಸಿಗುತ್ತೆ ಇಲ್ಲಿ ಪಿಂಗಾಣಿ ಇದು ಆ ಥರದ್ದು ಚೆನ್ನಾಗೇ ಸಿಗುತ್ತೆ. ಕಾಸ್ಟ್ಲಿ ಕೂಡ ಇರಲ್ಲ, ಆರಾಮಾಗಿ ತೊಗೋಬೋದು. ಬಟ್ ಸ್ಟೀಲ್ ತಟ್ಟೆಗಳು ಇಲ್ಲಿ, ಸ್ಟೀಲ್ ಸಾಮಾನುಗಳು ಸ್ವಲ್ಪ ಕಮ್ಮಿನೇ ಸಿಗೋದು. ಕಮ್ಮಿ ಅಂದರೆ ಸಿಗುತ್ತೆ, ಕಾಸ್ಟ್ಲಿ ಇರುತ್ತೆ. ಸೊ ನಮ್ಮ ಇಂಡ್ಯಾದಲ್ಲಿ 100-200 ರೂಪಾಯಿ ಕೊಟ್ಟು ತೊಗೊಳೋದನ್ನು ಇಲ್ಲಿ ಯಾಕೆ 10 ಪೌಂಡು 12 ಪೌಂಡ್ ಕೊಟ್ಟು ತೊಗೋಬೇಕಲ್ವಾ. ಸೊ ಹೆಂಗಿರೂ ಬರ್ತೀರಿ ನಮ್ಮ ಸ್ಟೀಲ್ ಪಾತ್ರೆ, ಆಮೇಲೆ ಈ ಥರ ಚಿಕ್ಕ ಪ್ಲೇಟು, ಈ ಥರ ಏನಾದ್ರು ಇದ್ದರೆ ಒಂದು 2 ತೊಗೊಂಬನ್ನಿ. ಇಟ್ಸ್ ನಾಟ್ ಲೈಕ್ ಎಲ್ಲ ತೊಗೊಂಬರ್ಬೇಕು ಅಂತಲ್ಲ. ಆಮೇಲೆ ಮಕ್ಳು ಏನಾದ್ರು ಇದ್ದರೆ ಈ ಥರ ಚಿಕ್ಕ ಪುಟ್ಟ ಹಾಲು ಕುದಿಸೋಕ್ಕೆ ಪಾತ್ರೆಗಳು. ಆಮೇಲೆ ನಮ್ಗೆ ಗೊತ್ತಲ್ಲ, ಏನಾದ್ರು ಇವತ್ತಿನ ಮಿಕ್ಕಿದ್ರೆ ನಾವು ಯಾವುದೂ ಎಸೆಯಲ್ಲ, ಹೆಣ್ಮಕ್ಳು ನಾವು ಬಜೆಟೆಡ್ಡು. ಸೊ ಈ ಥರದ್ದು ಮಾರನೇ ದಿನ ನಾವು ಸಾರು ಏನಾದ್ರು ಕುದಿಸಿ ತಿನ್ನೋದಿರುತ್ತೆ. ಸೊ ಈ ಥರ ಚಿಕ್ಕ ಪಾತ್ರೆಗಳು ಇಲ್ಲಿ ಸಿಗೋಲ್ಲ, ನಾನು ನೋಡಿಲ್ಲ ಆ ಥರದ್ದು ಸಿಗೋದು ತುಂಬ ಏನೋ ಇದಾಗಿ. ಸೊ ಆ ಥರದ್ದು ಏನಾದ್ರು ನೀವು ಈ ಥರದ್ದು ಏನಾದ್ರು ಇದ್ದರೆ ಅದು ತೊಗೊಂಬಂದ್ರೆ ಒಳ್ಳೆಯದು. ಅದ್ರ ಜೊತೆಗೆ ಈ ಥರ ಚಿಕ್ಕ ಪುಟ್ಟ ಸ್ಟೀಲ್ ಲೋಟ. ನಮಗೆ ಕಾಫಿ ಕುಡಿಬೇಕು, ಹಿಂಗೆ ಸೌಂಡ್ ಮಾಡಿಕೊಂಡೇ ಕುಡಿಬೇಕು. ಆ ಥರದ್ದು ಏನಾದ್ರು ಕುಡಿಬೇಕು, ನೀವು ಫೀಲ್ ಮಾಡ್ಕೋಬೇಕು, ನಿಮ್ಮ ತಲೆನೋವು ಹೋಗಬೇಕು ಕಾಫಿ ಕುಡಿದ್ರೆ, ಆ ಥರನೇ ಅಂತ ಹೇಳಿದ್ರೆ ಈ ಥರ ಚಿಕ್ಕ ಲೋಟ ತೊಗೊಬನ್ನಿ. ಸೊ ಅದು ಬಿಟ್ಟರೆ ಇನ್ನೆಲ್ಲ ಸಿಗುತ್ತೆ ಅದೇ ಥರ. ಈ ಥರ ಸ್ಟೀಲ್ ಬಾಕ್ಸು, ನಿಮಗೇನಾದ್ರು ಸ್ಟೀಲ್ದು ಏನಾದ್ರು ಬೇಕು ಅಂದರೆ ಗೆಟ್ ಇಟ್ ಫುಲ್. ಅದ್ರ ಜೊತೆಗೆ ಇನ್ನೇನು ತೊಗೊಬರ್ಬೇಕು ಅಂತ ಹೇಳಿದ್ರೆ ನೀವು ಏನು ಇವೆಲ್ಲ ನಿಮಗೆ ಬೇಸಿಕ್ ಫುಡ್ ಅಂದರೆ ದೋಸೆ, ಇಡ್ಲಿ, ದಿನ ಸಾರು ಮಾಡಬೇಕು, ಅದು ಮಾಡಬೇಕು ಅಂತ. ಅದು ಬಿಟ್ಟು ನಂತರ ನಿಮಗೂ ಏನಾದ್ರು ಯಾವಾಗೋ ಕುರುಕಲು ತಿಂಡಿ ತಿನ್ನೋ ಅಭ್ಯಾಸ ಇದೆ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಇಂಡಿಯನ್ ಸ್ನ್ಯಾಕ್ಸ್ ಎಲ್ಲ ಸ್ವಲ್ಪ ಕಮ್ಮಿನೇ ಸಿಗೋದು. ಸಿಕ್ಕಿದ್ರೂ ಕಾಸ್ಟ್ಲಿ ಇರುತ್ತೆ, ಯಾವಾಗೂ ತೊಗೋಬೇಕು ಅಂತಲೂ ಅನಿಸಲ್ಲ. ಸೊ ಆ ಥರದ್ದು ಏನಾದ್ರು ಇದ್ದರೆ ನಾನು ಈ ಥರದ್ದು ತೊಗೊಂಡಿದ್ದೀನಿ. ನನಗೆ ತುಂಬ ಯೂಸ್ಫುಲ್ ಆಗಿದೆ. ಚಕ್ಲಿ ಮಾಡ್ಕೋಬೋದು, ಇಲ್ಲಾಂದರೆ ಶಾವಿಗೆ ಏನಾದ್ರು ನಾನು ಮಾಡ್ಕೊತೀನಿ. ದ ಮೇನ್ ಪ್ರಾಬ್ಲಮ್ ಇಸ್ ಲೈಕ್, ನಾನು ಇದಕ್ಕೆಲ್ಲ ನಮ್ಮಮ್ಮ ರೀಸನ್ ಅಂತ ಹೇಳ್ತೀನಿ. ಅಮ್ಮ ಯಾವಾಗೂ ನನಗೆ ರುಚಿಯಾಗಿರೋ ಅಡುಗೆ ಎಲ್ಲ ಮಾಡಿ ನನಗೆ ಇದು ಮಾಡಿಬಿಟ್ಟಿದ್ದಾರೆ. ಸೊ ನಾನು ಆ ಥರ ಯಾವಾಗಾದ್ರು ಬಿಡುವಾಗಿದ್ದಾಗ, ಫ್ರೀ ಆಗಿದ್ದಾಗ ನಾನು ಈ ಥರ ಸ್ನ್ಯಾಕ್ಸ್ ಏನಾದ್ರು ಮಾಡಿ ಇಟ್ಕೊಂಡಿರ್ತಾರೆ. ಆ ಥರ ಟೇಸ್ಟ್ ಕೊಡೋಕ್ಕಾಗಿಲ್ಲ ಅಂದರೂ ಬಟ್ ಐ ಆಮ್ ಏಬಲ್ ಟು ಮ್ಯಾನೇಜ್ ನೋ. ಸೊ ಈ ಥರ ಎಲ್ಲ ನೀವು ವಸ್ತುಗಳು ತೊಗೊಂಬಂದರೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಇಲ್ಲಿ ಯಾಕೆ ಸುಮ್ಮನೆ ದುಡ್ಡು ಕೊಟ್ಟು ಎಕ್ಸ್ಟ್ರಾ ಕೊಟ್ಟು ತೊಗೋಬೇಕು ಅಂತ. ಅದು ಬಿಟ್ಟರೆ ನಿಮಗೆಲ್ಲ ಸಾಮಾನು ಎಲ್ಲನೂ ಸಿಗುತ್ತೆ ನೋಡಿ. ಈ ಥರ ನಾನು ಎಲ್ಲ ಅಲ್ಲೇನೇನು ಇಂಡಿಯಾದಲ್ಲಿ ಇಟ್ಕೊಂಡಿದ್ನೋ ಎಲ್ಲ ಅದೇ ಥರ. ಆಮೇಲೆ ಚಪಾತಿ ಒಸೆಯೋಕ್ಕೆ ಮಣೆ ಬೇಕು ಅಂದರೆ ಈ ಥರ ಏನು ವೆಜಿಟೇಬಲ್ ಕಟರ್ ಬೋರ್ಡ್ ಇರುತ್ತೆ. ಇದು ಸಾಮಾನ್ಯ ನಮಗಲ್ಲೂ ಸಿಗುತ್ತೆ, ಇಲ್ಲೂ ಸಿಗುತ್ತೆ. ಸೊ ಇದ್ರ ಮೇಲೂ ನೀವು ಚಪಾತಿ ಆರಾಮಾಗಿ ಲಟ್ಟಿಸ್ಕೋಬೋದು. ಸೊ ನಾಟ್ ಟು ದಿಸ್ ಬಿಟ್ ಇದು ಬಿಟ್ಟರೆ ದಿಸ್ ಇಸ್ ಮೇನ್ ಲೈಕ್ ಒನ್ ಇದು ಏನೋ ನೀಟಾಗಿ ಚೆನ್ನಾಗಿರೋ ಅಡುಗೆ ಮಾಡಬೇಕು ಅಂದರೆ ಯುಟೆನ್ಸಿಲ್ಸ್. ಆಮೇಲೆ ಬಾಣಲಿ, ಮರೆತೆ, ನಿಮಗೆ ಬಾಣಲಿಗೆ ಬೇಕು ಈ ಪೂರಿ ಕರಿಯೋಕ್ಕೆ ಏನಾದ್ರು ಅಂತ ಹೇಳಿದ್ರೆ ಇಲ್ಲಿ ಪ್ಯಾನ್ ಸಿಗುತ್ತೆ, ಆದರೆ ಬಾಣಲಿಗಳು ಸ್ವಲ್ಪ ಕಮ್ಮಿ. ಸೊ ಗೆಟ್ ಎ ಬಾಣಲಿ ಫ್ರಮ್ ಯುವರ್ ಹೋಮ್. ಸೊ ಅದು ಬಿಟ್ಟರೆ ಏನಿಲ್ಲ. ಆಮೇಲೆ ಗ್ರಾಸರೀಸ್, ಸೊ ಯಾವ್ಯಾವ ಗ್ರಾಸರೀಸ್ ಸಿಗುತ್ತೆ ಇಲ್ಲಿ. ಆಮೇಲೆ ಎಷ್ಟು ನೀವು ನೋಡಿದ್ರೆ ನನ್ನ ಅಡುಗೆ ಮನೆಯಲ್ಲಿ ನಾನು ಏನು ಒಂದು ಜೀರಿಗೆ ಪೌಡ್ರಿಂದ ಹಿಡ್ದು ಒಂದು ಬ್ಯಾಡಗೆ ಮೆಣಸಿನ್ಕಾಯಿ ಎಲ್ಲ ಥರದ್ದು ನಾನು ಇಟ್ಟಿದ್ದೀನಿ. ಯಾವುದೊಂದಿಲ್ಲ ಅಂದರೆ ಅಡುಗೆ ಆಗುತ್ತೆ ಹೇಳಿ. ಸೊ ಆ ಥರದ್ದೆಲ್ಲ ಇಟ್ಟಿದ್ದೀನಿ. ನಿಮಗೆ ಇಲ್ಲಿ ಏನು ರೇಟು ಅದು ಹೆಂಗೆ ಸಿಗುತ್ತೆ, ಆಮೇಲೆ ಅಕಸ್ಮಾತ್ ಈ ಥರ ಯುಟೆನ್ಸಿಲ್ಸ್ ಏನೂ ತಂದೇ ಇಲ್ಲ ಅಂದರೆ ಏನು ಮಾಡಬೇಕು, ನಾವು ಏನು ಹೊಸ್ದಾಗಿಯೇ ತೊಗೋಬೇಕಾ ಅಂದರೆ ಇಲ್ಲ, ಯು ಹ್ಯಾವ್
2-3 ಆಪ್ಷನ್ಸ್ ಲೈಕ್ ಸೆಕೆಂಡ್ ಹ್ಯಾಂಡಲ್ಲಿ ತೊಗೋಬೋದು, ಬೇರೆ ಥರ ತೊಗೋಬೋದು. ಆಮೇಲೆ ಈ ಥರ ಗ್ರಾಸರೀಸ್ ಏನು ರೇಟು, ಎಲ್ಲಿ ಸಿಗುತ್ತೆ ಅನ್ನೋದನ್ನು ನಾನು ನಿಮಗೆ ಅಪ್ಕಮಿಂಗ್ ವೀಡಿಯೋಸಲ್ಲಿ ಶೇರ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿ ನಮ್ಮ ಅಡುಗೆ ಮನೆ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ. ಸೊ ಐ ವಿಲ್ ಶೇರ್ ಸಮ್ ಅದರ್ ಇನ್ಫಾರ್ಮೇಷನ್ ಇನ್ ಮೈ ಅಪ್ಕಮಿಂಗ್ ವೀಡಿಯೋಸ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್, ಸಿ ಯು.